ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತುಂಬ ದಿನ ಆಯಿತು ವಿಡಿಯೋ ಮಾಡಲಾರ್ದೆ, ಕ್ಷಮೆ ಇರಲಿ. ಓಕೆ, ಇವಾಗ ಸೋಮವಾರದ ದಿವಸ ದತ್ತ ಮಹಾರಾಜರ ಒಂದು ಜನ್ಮದಿನ ಇದೆ. ಅವತ್ತು ಏನೇನು ವಿಶೇಷತೆ ಇದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಇವತ್ತು ಒಂದು ಹೊಸ ವಿಡಿಯೋ ತೊಗೊಂಬರ್ತಾ ಇದ್ದೀನಿ. ಪ್ರೀತಿಸಿದ ಹೆಣ್ಣಿನ ನೋವಿನ ಕಥೆ ಇದು ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಗಂಡು ಮಕ್ಕಳ ಜೀವನದಲ್ಲೂ ನಡೀತಾ ಇರುತ್ತೆ. ಈ ಒಂದು ಅನುಭವ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಓರ್ವ ಮಹಿಳೆ, ಒಂದು ಹೆಣ್ಣು ಮಗಳ ಕಥೆ ಇದು. ಸೊ ಇವರು ಹುಬ್ಬಳ್ಳಿಯಲ್ಲಿ ಎಜುಕೇಷನ್ ಮುಗಿಸ್ಕೊಂಡ್ಬಿಟ್ಟು ಒಂದು ಪೂನಾದಲ್ಲಿ ಇವರಿಗೊಂದು ಜಾಬ್ ಅಲಾಟ್ ಆಗುತ್ತೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಆಫೀಸಿಗೆ ಹೋದ್ಮೇಲೆ ಕಂಟಿನ್ಯೂಟಿ ಪ್ರತಿ ದಿವಸ ಆಫೀಸಿಗೆ ಹೋಗೋದು ಬರೋದು ಇರ್ತಾ ಇರೋದು. ಇವ್ರ ಆಫೀಸಲ್ಲಿ ಒಬ್ಬ ಹುಡುಗ ಇವರಿಗೆ ಪರಿಚಯ ಆಗ್ತಾನೆ. ಅವನು ಹಿಂದಿಯ ಹುಡುಗ. ಸೊ ಇವನೇನು ಮಾಡ್ತಾನೆ, ಅವ್ರ ಜೊತೆ ತುಂಬ ಸಲಿಗೆಯಿಂದ ನಡ್ಕೋತಾನೆ. ಇವರನ್ನು ಪಿಕಪ್ ಮಾಡೋದು, ಊಟ ತಂದುಕೊಡೋದು, ಇವ್ರನ್ನ ತುಂಬ ಕೇರಿಂಗ್ ಆಗಿ ನೋಡ್ಕೊಳ್ಳೋದು. ಸೊ ಹಾಗಿದ್ದಾಗ ಏನಾಗುತ್ತೆ, ಒಂದು ದಿವಸ ಇಲ್ಲ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಆ ಹುಡುಗಿಗೆ ಪ್ರಪೋಸಲ್ ಮಾಡ್ತಾನೆ. ಫೆಬ್ರವರಿ 14 ಪ್ರೇಮಿಗಳ ದಿನದಿಂದ. ಇದರ ವಿಚಾರ ಯಾಕೆ ಸ್ವಾಮಿ ಸಮರ್ಥರಿಗೆ ಲಿಂಕ್ ಆಗುತ್ತೆ ಅಂತಂದರೆ, ಇವರ ತಂದೆ ಸ್ವಾಮಿ ಸಮರ್ಥರ ಭಕ್ತರು. ಸೊ ಎಷ್ಟೇ ಇವರು ಪ್ರಯತ್ನ ಪಟ್ಟರು ಆ ಒಂದು ಪ್ರೀತಿಯ ಸುಳಿಯಿಂದ ಇವರಿಗೆ ಹೊರಗಡೆ ಬರೋಕ್ಕಾಗಲ್ಲ. ಕೊನೆಗೂ ಆ ಹುಡುಗನ ಜೊತೆ ನಾನು ಇಷ್ಟಪಡ್ತೀನಿ ಅಂತ ಹೇಳಬೇಕಾಗತ್ತೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಇಬ್ಬರ ಮಧ್ಯೆ ತುಂಬ ಅನ್ಯೋನ್ಯತೆ, ಬಾಂಧವ್ಯ, ಆ ಒಂದು ಫ್ರೆಂಡ್ಶಿಪ್ಪು ಕಾಮಕ್ಕೆ ತಿರುಗಿ ತಮ್ಮ ಶೀಲನ ಕಳೆದುಕೋತಾರೆ. ಒಂದು ಹೆಣ್ಣು ಆ ನೋವು ತಿಂದಿರೋ ಸಂಕಟ, ನನ್ನ ಮುಂದೆ ಹೇಳ್ಕೊಂಡಿರುವಂಥ ನೋವಿನ ರೀತಿ ತುಂಬಾ ನೋವಿನ ಸಂಗತಿ ಅದು. ಸೊ ಹೀಗಿದ್ದಾಗ ಒಂದು ದಿವಸ ಏನಾಗುತ್ತೆ, ಇಲ್ಲ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಬೇಕು ಅಂಥೇಳಿ ಇವರ ಬಾಯ್ ಫ್ರೆಂಡ್ ಹೇಳ್ತಾರೆ. ಇಲ್ಲ, ನಮ್ಮ ಮನೆಯಲ್ಲಿ ನನಗೆ ಹೆಣ್ಣು ಹುಡುಕ್ತಾ ಇದ್ದಾರೆ ಅಂಥೇಳಿ ಹೇಳದೆ ಕೇಳದೇನೆ, ಆ ಹುಡುಗಿಗೆ ಹೇಳದೆ ಕೇಳದೇನೆ ತಮಿಳ್ನಾಡಿಗೆ ಹೋಗಿ ಒಂದು ಹುಡುಗಿನ ನೋಡಿ ಮದುವೆನೂ ಮಾಡ್ಕೊತಾರೆ. ಯಾವಾಗ ಇವರು ಆಫೀಸ್ ಬಿಟ್ಟು ಹೋಗ್ತಾರೋ ಆವಾಗ ಇವರ ಫೋನು ಸ್ವಿಚ್ ಆಫ್ ಆಗೋಗುತ್ತೆ, ನಂಬರ್ಸ್ ಚೇಂಜ್ ಮಾಡ್ತಾರೆ. ಸೊ ಹೀಗಿರುವಾಗ ಏನಾಗುತ್ತೆ, ಆ ಒಂದು ಡಿಪ್ರೆಸ್, ಆ ಒಂದು ನೋವಿನಿಂದ ಹೊರಗಡೆ ಬರೋಕ್ಕಾಗಲ್ಲ ಇವರಿಗೆ. ಸ್ವಾಮಿ ಸಮರ್ಥರಿಗೂ ಇವ್ರಿಗೂ ಕನ್ಸಲ್ಟ್ ಇರಲ್ಲ. ಸ್ವಾಮಿ ಮಹಾರಾಜರು ಅವ್ರ ತಂದೆ ತಾಯಿ ಪೂಜೆ ಮಾಡ್ತಾ ಇರೋದೇ ಚಾಪ್ಟರ್ ಕ್ಲೋಸ್ ಅಷ್ಟೇ. ಆದರೆ ಆ ಒಂದು ನೋವಿನಿಂದ ಇವ್ರಿಗೆ ಹೊರಗಡೆ ಬರೋಕ್ಕಾಗ್ತಾ ಇರ್ತಾರಲ್ಲ, ತಂದೆ ತಾಯಿಗೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅನ್ನೋದು ಒಂದು ಖುಷಿಯಲ್ಲಿರ್ತಾರೆ. ಆದರೆ ಮಗಳು ಪ್ರತಿ ದಿವಸ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾಳೆ. ಸೊ ಹೀಗಿದ್ದಾಗ ಏನಾಗೋಗುತ್ತೆ, ಒಂದು ದಿವಸ ಯೂಟ್ಯೂಬ್ ನೋಡ್ತಾ 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 ಹೋಗ್ತಾರೆ. ನನ್ನ ಒಂದು ವಿಡಿಯೋ ಅವ್ರಿಗೆ ಕಣ್ಣಿಗೆ ಬೀಳುತ್ತೆ. ಸೊ ಇಮ್ಮಿಡಿಯೇಟು ರಾತ್ರಿ ಒಂದು 10:30ಗೆ ನನಗೊಂದು ಫೋನ್ ಮಾಡ್ತಾರೆ. ಸರ್, ನಾವು ನಿಮ್ಮ ಜೊತೆ ಫಸ್ಟ್ ನಂಗೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕ್ತಾರೆ, ನಾನು ನಿಮ್ಮ ಜೊತೆ ಮಾತಾಡ್ಬೋದಾ? ಸುಮಾರು 10:30 ಆಗಿರ್ತೀವಿ ರಾತ್ರಿ. ಆದರೂ ನಾನು ನನ್ನ ಒಂದು ಧರ್ಮ ಅದು, ಮಹಾರಾಜರ ವಿಷಯದಲ್ಲಿ ನಾನು ಮಾತಾಡ್ತೀನಿ. ಸೊ ನಾನು ಕಾಲ್ ರಿಸೀವ್ ಮಾಡ್ತೀನಿ. ಅವ್ರಿಗೆ ರಿಸೀವ್ ಮಾಡಿ ನಾನೇ ಕಾಲ್ ಮಾಡಿ ಅವ್ರ ಜೊತೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಅವರು ಎಷ್ಟು ಅಳ್ಬೋದು ಅತ್ತ ಬಿಡ್ತಾರೆ ಅವರು. ಆವಾಗ ಅವ್ರಿಗೆ ನಾನೊಂದು ಮಾತು ಹೇಳ್ತೀನಿ, ನನ್ನ ಹಿಂದೆ ಮಹಾರಾಜರಿದ್ದಾರೆ, ನಿಮ್ಮ ಹಿಂದೆ ನಿಮ್ಮ ಅಣ್ಣ ಸಂತೋಷ್ ಅಣ್ಣ ಇದ್ದಾರೆ. ಖಂಡಿತವಾಗಿಯೂ
ಒಂದು ವೇ ಕಂಡೇ ಕಾಣುತ್ತೆ. ಅಮ್ಮ ಏನೂ ಚಿಂತೆ ಮಾಡಬೇಡ ಅಂಥೇಳಿ ಅವಳ ಒಂದು ಆ ಹುಡುಗಿ ಒಂದು ಎಕ್ಸ್ಪೀರಿಯೆನ್ಸ್ನ ತುಂಬಾ ಹೇಳ್ತಾಳೆ ನನ್ನ ಹತ್ರ. ಸಂತೋಷಣ್ಣ, ಆ ಥರ ಮೋಸ ಆಯಿತು, ಈ ಥರ ಮೋಸ ಆಯಿತು. ಆ ಪ್ರೀತಿಯಲ್ಲಿ ಆಗಿರ್ತಕ್ಕಂಥ ಮೋಸ ಇದೆಯಲ್ಲ ವೀಕ್ಷಕರೇ, ಅದು ನರಕ ಯಾತನೆ. ಅದು ಅಷ್ಟು ನೋವು ತಿಂದರು ನನ್ನ ಜೊತೆ. ಕೊನೆಗೆ ಅವ್ರಿಗೊಂದು ಮಾತು ಹೇಳಿದೆ ನಾನು, ನೀವೊಂದು ಕೆಲಸ ಮಾಡಿ, 3 ದಿವಸ ಬರ್ರಿ, ಪ್ರತಿ ದಿವಸ 5555 5555 ನಾಮಸ್ಮರಣೆ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಇಷ್ಟು ಮಾಡ್ಕೊಂಡು ಹೋಗಿ ನೀವು ನೋಡೋಣ. ಅವರು ಅವತ್ತಿಂದ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಒಂದು 3 ಡೇಸ್ ಆಗುತ್ತೆ. 3 ಡೇಸ್ ಆದಮೇಲೆ ವಿಲ್ ಬಿ ಕಮಿಂಗ್ ಟು ಸೆಲ್ಫ್ ಕಾನ್ಫಿಡೆನ್ಸ್. ಅವ್ರ ಮನಸ್ಸಲ್ಲೇ ಒಂದು ಆತ್ಮಸ್ಥೈರ್ಯ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಒಂದು ಪಾಸಿಟಿವ್ ಪವರ್, ನಾನು ಏನಾದರೂ ಸಾಧನೆ ಮಾಡಬಲ್ಲೆ, ಏನಾದರೂ ಒಂದು ನಾನು ಅಚೀವ್ಮೆಂಟ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸು ಅವ್ರ ಮನಸ್ಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಪಸ್ಸು ಗುರುವಾರ ದಿವಸ ಬೆಳಿಗ್ಗೆ 10:30 ನನಗೆ ಫೋನ್ ಮಾಡ್ತಾರೆ. ತುಂಬ ಖುಷಿಯಾಗಿ ಫೋನ್ ಮಾಡ್ತಾರೆ, ಸಂತೋಷನ, ನಾನು ನನ್ನ ಜೀವನನ ಹಾಳು ಮಾಡ್ಕೋತಾ ಇದ್ದೆ, ನಾನು ಏನು ಮಾಡಬೇಕು ಹೇಳಿ. ನಾನು ಅವ್ರಿಗೆ ಹೇಳ್ತೀನಿ, ನೀವು ಪಾರಾಯಣ ಸ್ಟಾರ್ಟ್ ಮಾಡಿ. 21 ಪಾರಾಯಣ ಮುಗಿಯೋದ್ರೊಳಗಡೆ ಖಂಡಿತವಾಗಿ ಮಹಾರಾಜನಿಗೆ ಒಂದು ದಾರಿ ತೋರಿಸ್ತಾರೆ. ಇದಿನ್ನೂ ಕ್ವಶನ್ ಮಾರ್ಕ್ ಆಗಿ ಹಾಗೆ ಇದೆ. ಈ ಗುರುವಾರದಿಂದ ಅವರು ಪಾರಾಯಣ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಈ ಕತೆ ಮುಂದೆ ಏನು ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ. ಅವರು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವರು ಯಾವಾಗ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ರಿಪೀಟ್ ನನ್ನ ಜೊತೆ ಹಂಚ್ಕೋತಾರೋ ಆವಾಗ ಅದೇ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುದ್ದೆ ಹಚ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.